ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹಳ್ಳಿ ಶೈಲಿಯಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಉಪ್ಪಿನಕಾಯಿನ ನಾವು 6 ತಿಂಗಳುಗಟ್ಟಲೆ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ನಾವು ಈ ಒಂದು ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಮಾಡ್ಕೋಬೋದು. ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಈ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಮಾತ್ರ ಊಟ ಒಂದೆರಡು ತುತ್ತು ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಆರೋಗ್ಯಕ್ಕೂ ಸಹ ಈ ಒಂದು ಉಪ್ಪಿನಕಾಯಿ ತುಂಬ ಒಳ್ಳೆಯದು. ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಲ್ದಿಯಾಗಿ ನಾನು ಹಲವು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಈ ಒಂದು ಉಪ್ಪಿನಕಾಯಿನೂ ಸಹ ಅಂದರೆ ಮಾವಿನ ಹಣ್ಣಿನ ಉಪ್ಪಿನಕಾಯಿಗಿಂತ ಈ ಒಂದು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನನಗೂ ಸಹ ತುಂಬ ಇಷ್ಟ. ಸೊ ಯಾವ ರೀತಿಯಾಗಿ ಈ ಒಂದು ಉಪ್ಪಿನಕಾಯಿನ ಮಾಡ್ತೀನಿ, ಈ ಒಂದು ಉಪ್ಪಿನಕಾಯಿ ರೆಸಿಪಿನ ನನಗೆ ನಮ್ಮಮ್ಮ ಅವರು ಹೇಳ್ಕೊಟ್ಟಿದ್ರು. ಸೊ ಅದೇ ಮೆಥಡಲ್ಲಿ ನಾನು ನಿಮಗೆ ಈ ಒಂದು ಉಪ್ಪಿನಕಾಯಿನ ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಅಲ್ಲದೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ಹಲವು ವಿಡಿಯೋಗಳನ್ನು ನೀವು ಸಹ ನೋಡ್ಬೋದು. ಜೊತೆಗೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿ ನೀವು ಸಹ ಒಮ್ಮೆ ಈ ಒಂದು ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ಇದೀಗ ಯಾವ ರೀತಿಯಾಗಿ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 50 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಮೊದಲೇದಾಗಿ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಈ ಒಂದು ನಿಂಬೆಹಣ್ಣನ್ನು ಇಟ್ಕೋಬೇಕು. ಸುಮಾರು ಚೆನ್ನಾಗಿ ಹಣ್ಣಾಗಿರುವಂತಹ 50 ನಿಂಬೆಹಣ್ಣನ್ನು ತಗೊಂಡು ಸುಮಾರು 8 ಭಾಗಗಳನ್ನಾಗಿ ಒಂದು ನಿಂಬೆಹಣ್ಣಲ್ಲಿ 8 ಪೀಸಾಗಿ ಮಾಡ್ಕೋಬೇಕು. ಮೊದಲೇದಾಗಿ ನೋಡ್ತಾ ಇದ್ದೀರಾ ಈ ಸೈಜಲ್ಲಿ ಮಾಡ್ಕೋಬೇಕು. ಅಥವಾ 4 ಭಾಗನಾಗೂ ಮಾಡ್ಕೋಬೋದು, 4 ಪೀಸಾಗಿ. ಬಟ್ ನಾನು 8 ಪೀಸಾಗಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ನಿಂಬೆಹಣ್ಣನ್ನು 8 ಭಾಗಗಳಾಗಿ ಚಿಕ್ಕ ಚಿಕ್ಕದಾಗಿ ಪುಟಾಣಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲೇದಾಗಿ 1 ಟೇಬಲ್ ಸ್ಪೂನಷ್ಟು ಅರಿಶಿಣ, ಜೊತೆಗೆ 3-4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಜೊತೆಗೆ ಉಪ್ಪನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಹುಳಿ ಜಾಸ್ತಿ ಇರೋದ್ರಿಂದ ನಿಂಬೆಹಣ್ಣಿಗೆ ಮೇನ್ ಉಪ್ಪು ಬೇಕೇ ಬೇಕು. ಸೊ ನಾವಿಲ್ಲಿ ಈ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣು ಸುಮಾರು 3-4 ದಿನ ಅದು ಉಪ್ಪಲ್ಲಿ ನೆನಿಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಾಟಲ್ಗೆ ಉಪ್ಪು, ಜೊತೆಗೆ ಅರಿಶಿಣದ ಪುಡಿ, ಅದೇ ಅಲ್ಲದೆ ಖಾರದ ಪುಡಿಯನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ಯಾಕೆಂದರೆ ಅದು ಸ್ವಲ್ಪ ಖಾರ ಉಪ್ಪು ಹಿಡಿಬೇಕು, ಹುಳಿ ಇರುತ್ತಲ್ಲ ನಿಂಬೆಹಣ್ಣು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ, ಸುಮಾರು 3 ದಿನ ಆದಮೇಲೆ ನಾವು ಈ ಬಾಕ್ಸನ್ನು ಓಪನ್ ಮಾಡಬೇಕು. ಏಕೆಂದರೆ ನೀರಲ್ಲಿ ಅಂದರೆ ನಿಂಬೆಹಣ್ಣಿನ ರಸದಲ್ಲಿ ಉಪ್ಪು ಖಾರದ ಪುಡಿ ಚೆನ್ನಾಗಿ ನೆಂದಾಗ ಅದರ ಒಂದು ಟೇಸ್ಟು ಸಹ ತುಂಬ ಚೆನ್ನಾಗಿ ಇರುತ್ತೆ. ನಾವು ಉಪ್ಪನ್ನು ಸಹ ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು. ನೋಡಿದ್ರಲ್ಲ, ನಾವು ಅದನ್ನು 3-4 ದಿನ ಸ್ಟೋರ್ ಮಾಡಿ ಇಟ್ಬಿಡಬೇಕು. ಜೊತೆಗೆ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮೇನ್ ಈ ಒಂದು ಉಪ್ಪಿನಕಾಯಿಗೆ ಬೆಲ್ಲ ತುಂಬ ಮುಖ್ಯ. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಬೋಲಷ್ಟು ಬೆಲ್ಲದನ್ನು ಪಾನಕ ಮಾಡ್ಕೋಬೇಕು. ಜೊತೆಗೆ ಸಾಸಿವೆ, ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು ಹದವಾಗಿ ಒಂದು ಬೆಲ್ಲದ ಪಾನಕವನ್ನು ಮಾಡ್ಕೋಬೇಕು. ನಿಂಬೆ ಹಣ್ಣಿನ ಒಂದು ಉಪ್ಪಿನಕಾಯಿಗೆ ಪಾನಕ ಅಂದರೆ ಬೆಲ್ಲದ ಪಾಕ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸಾಸಿವೆ, ಒಂದು 2 ಹಿಡಿಯಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ. ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಬಿಡಬೇಕು. ಇನ್ನೊಂದು ಕಡೆ ನಾವು ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಬಿಡಬೇಕು. ಯಾವುದೇ ರೀತಿಯಾದಂಥ ನೀರನ್ನು ಹಾಕಬಾರ್ದು. ಇನ್ನೊಂದು ಕಡೆ ನೋಡ್ತಾ ಇದ್ದೀರಲ್ಲ, ಬೆಲ್ಲ ಚೆನ್ನಾಗಿ ಪಾಕ ಆಗ್ತಾ ಇದೆ. ಬೆಲ್ಲ ಚೆನ್ನಾಗಿ ಕರಗಬೇಕು. ಅದು ಕರಗಿ ಒಂದು ಎಳೆ ಹದಕ್ಕೆ ಪಾಕ ಬರಬೇಕು. ನೋಡ್ತಾ ಇದ್ದೀರಲ್ಲ, ಪಾಕ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇನ್ನು ಸ್ವಲ್ಪ ಬೆಲ್ಲ ಕರಗೋದಿದೆ. ಸೊ ಇನ್ನೊಂದು ಕಡೆ ನಾವು ಎಣ್ಣೆ ಬಿಸಿ ಮಾಡ್ಕೋತಿದ್ದೀವಿ. ಇದಕ್ಕೆ ಸಿಂಪಲ್ಲಾಗಿ ನಾವು ಒಗ್ಗರಣೆನ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ಸೌಟಷ್ಟು
ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಎಣ್ಣೆ ಬಿಸಿ ಇಟ್ಟು ಒಂದು 4-5 ಎಸಳು ಕರಿಬೇವನ್ನು, ಹಸಿ ಕರಿಬೇವನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಿದ್ದೀನಿ. ನೋಡಿದ್ರಲ್ಲ, ಫ್ರೈ ಆಯಿತು. ಪೇಸ್ಟ್ ಮಾಡಿರುವಂತಹ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಸಹ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡು, ಫೈನಲಿ ಈ ಕಡೆ ಬೆಲ್ಲದ ಪಾಕ ರೆಡಿ ಆಯಿತು. ನೋಡಿದ್ರಲ್ಲ, ಇದಕ್ಕೆ ನಾನು ಪುಡಿ ಮಾಡಿಟ್ಟಿರುವಂತಹ ಸಾಸಿವೆನೂ ಸಹ ಆ್ಯಡ್ ಮಾಡಿದ್ದೀನಿ. ಈ ಸಾಸಿವೆ ಪುಡಿನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು 2-3 ದಿನದಿಂದ ನೆನೆ ಇಟ್ಟಿರುವಂತಹ ನಿಂಬೆ ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ಆ್ಯಡ್ ಮಾಡಿದ ನಂತರ ಖಾರ, ಉಪ್ಪು, ಸಾಸಿವೆ, ಸ್ವಲ್ಪ ಇಂಗು ಎಲ್ಲ ಹಾಕಿದ್ದೀವಲ್ಲ, ಸೊ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ಬೆಳ್ಳುಳ್ಳಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲ ಖಾರ ಮಸಾಲೆ ಚೆನ್ನಾಗಿ ಹತ್ತಬೇಕಲ್ಲ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೆಲ್ಲದ ಪಾನಕ ನಾವು ಕಾಸಿಟ್ಟಿದ್ವಲ್ಲ, ಸೊ ಅದು ಬೆಲ್ಲದ ಪಾನಕ ತಣ್ಣಗಾದ್ಮೇಲೆ ನಾವು ಆ ಒಂದು ಬೆಲ್ಲದ ಪಾನಕನ ಈ ಒಂದು ಉಪ್ಪಿನಕಾಯಿ ಮಸಾಲಾಗೆ ರೆಡಿ ಮಾಡಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಹಳ್ಳಿ ಸ್ಟೈಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು. ಹುಳಿ ಹುಳಿ, ಖಾರ, ಉಪ್ಪು, ಸ್ವೀಟು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ. ಸೊ ಇದೇ ರೀತಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸಿಂಪಲ್ ಅಡುಗೆಗಾಗಿ ರಜನಿ ವ್ಲಾಗ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.